ಶಿಲ್ಪ, ಇದೇ ಊರು ನಿನ್ ತಂಗಿನ ಕೊಟ್ಟಿರೋದು ನಮ್ಮ ಮಾವಾರ್ದನು. ಇದೇ ಊರೇನೆ. ಎಂದು ಬಂದಿರ್ಲಿಲ್ವಾ ನೀನು ಈ ಊರಿಗೆ? ಇಲ್ಲಿ ಯಾರು ನಿಮ್ಮ ಸಂಬಂಧಿಕರು ಪರಿಚಯ ಇದ್ದವರು ಯಾರು ಇಲ್ವಾ? ಇಲ್ಲಿಗೆ ನಾನು ಎಂದೂ ಬಂದಿಲ್ಲ ಅನ್ಸತ್ತಮ್ಮ. ಈ ಊರಿಗೆ ಬರ್ತಾ ಇರೋದು ಇದೇ ಮೊದಲನೇ ಸಲ. ಎಲ್ಲಿರೋದು ನನ್ನ ತಂಗಿ ಮನೆ? ಹಾ, ನೋಡಿದೀನಿ, ಕರ್ಕೊಂಡು ಹೋಗ್ತೀನಿ. ನಿನ್ನ ತಂಗಿ ಮನೆಗೆ ಹೋಗೋಣ ಮೊದಲು ಅಥವಾ ನಮ್ಮ ಮಾವಾರ ಮನೆಗೆ ಹೋಗಿ ಬರೋಣ? ರಾಣಿ, ನಿಮ್ಮ ಮಾವಾರ ಮನೆಗಾಲೆ ನೀನು ಒಂದು ವಾರದ ಮುಂಚೆ ಹೋಗಿ ಬಂದಿದ್ದೆ ಅಲ್ವಾ? ಈಗ ಮೊದಲು ನನ್ನ ತಂಗಿ ಮನೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಅವಳು ಏನಂತಾಳೆ ಅಂತ ತಿಳ್ಕೊಂಡು ಆಮೇಲೆ ನಿಮ್ಮ ಮಾವಾರ ಮನೆಗೆ ಬೇಕಂದ್ರೆ ಹೋಗಿ ನೋಡ್ಕೊಂಡು ಹೋಗೋಣ. ಆಯ್ತು ಬಿಡು. ಅಯ್ಯೋ, ನನಗೇನು ಬೇಜಾರೇನು ಇಲ್ಲ. ನೀನು ಕೇಳಿದೆ ಅಷ್ಟೇನೆ ಮೊದಲು ಎಲ್ಲಿಗೆ ಹೋಗೋಣ ಅಂತಾನೆ. ಸರಿ ಬಾ, ಕರ್ಕೊಂಡು ಹೋಗ್ತೀನಿ ನಿನ್ನ ತಂಗಿ ಮನೆಗೇನೆ ಹೋಗೋಣ. ದೊಡ್ಡೂರು ಅನ್ಸುತ್ತಲ್ವೇನೆ ರಾಣಿ ಇದು? ದೊಡ್ಡೂರೇನೆ. ನಮ್ದೊಂದು ಸ್ವಲ್ಪ ಚಿಕ್ಕದು ಇದಕ್ಕೆ ನಾನು. ಬಾರೇ ಶಿಲ್ಪ, ಬಾ ಇಲ್ಲಿ. ಇದೇ ನಿನ್ ತಂಗಿ ಕೊಟ್ಟಿರೋ ಮನೆ. ಈ ಮನೆನಾ? ಏನಿದು ಮನೆ ಅಂತೀಯ? ಗುಡ್ಲಿದ್ದಂಗೈತೆ. ಇಂಥ ಮನೆ ಕೊಟ್ಟಿದಾರ ನಮ್ಮ ಅಪ್ಪ ಅಮ್ಮ ನನ್ನ ತಂಗಿನ? ಅಯ್ಯೋ ಅಯ್ಯೋ, ಇದೆಲ್ಲ ನಿನಗೆ ಬೇಕೇನೆ ಇವಾಗ? ಅವಳು ಎಂಥ ಮನೆ ಸೊಸೆ ಆದ್ರೆ ಏನಂತೆ? ಈಗ ನೀನು ಒಳ್ಳೆ ರೀತಿಲಿ ಮಾತಾಡಿಸಿ ನಿನ್ನ ತಂಗಿ ನಿನ್ನ ಚೆನ್ನಾಗಿ ಮಾತಾಡ್ಸಂಗೆ ಮಾಡು. ಹಳೆ ಇದನ್ನೆಲ್ಲನ ಮರೆತು ಒಂದಾಗ ಥರ ಏನಾದ್ರೂ ಮಾಡು. ಸುಮ್ಮನೆ ಹಳೆ ಮನೆ ಅದು ಇದು ಅಂತ ಹೇಳಿ ಆಮೇಲೆ ಬೇಜಾರು ಮಾಡಬೇಡ ಅವಳ ಮನೆಗೆ, ಅವಳ ಮನಸ್ಸಿಗೆ. ಹೌದಲ್ವಾ? ನಾನು ನೋಡಿ ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ, ನಾಗಿರೋಳೊಬ್ಳು ತಂಗಿ, ನಂದಂತೂ ಮದುವೆ ಮಾಡಲಿಲ್ಲ. ನನ್ನ ತಂಗಿನಾದ್ರೂ ಚೆನ್ನಾಗಿರೋ ಮನೆಗೆ ಕೊಟ್ಟಿರ್ತಾರೇನೋ ಅಂತ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ಹಂಗಂದೆ. ಆಯ್ತು ಬಿಡು, ನೀನು ಹೇಳೋದೇ ಸರಿಯಾಗೈತೆ. ಯಾರು ಇಲ್ವಾ ಮನೆಯಾಗೆ? ಯಾರು ಕಾಣಿಸ್ತಾ ಇಲ್ಲ? ಕರಿಯರಾಣಿ, ಯಾರನ್ನ ಇದಾರೇನು? ನಮ್ಮ ಪುಷ್ಪ ಇದ್ದಾಳೋ ಅಥವಾ ಅವ್ರ ಗಂಡನೋ ಅವ್ರ ಅತ್ತೆನೋ ಯಾರಾದ್ರೂ ಇದ್ದಾರಾ? ಕರಿ. ಹೆಸರೇನು? ಮಾದೇಶ ಅಲ್ವಾ? ಪುಷ್ಪ, ಪುಷ್ಪ, ಮಾದೇಶ. ನೀವೇನಕ್ಕ? ಏನಕ್ಕ, ಏನು ಬಂದಿದ್ದು? ಏನು ಸಮಾಚಾರ? ಏನೂ ಇಲ್ಲ ಕಣೋ ಮಾದೇಶ. ಅದು ನಿನ್ನ ಹೆಂಡ್ತಿದಾಳಲ್ಲ, ಅವಳನ್ನ ಮಾತಾಡ್ಸ್ಬೇಕಾಗಿತ್ತು, ಅದಕ್ಕೆ ಬಂದೆ. ಇದ್ದಾಳ ನಿನ್ನ ಹೆಂಡ್ತಿ ಒಳಗೆ? ಇದ್ದಾಳೆ. ಯಾಕಕ್ಕ, ಏನಾಗಬೇಕಾಗಿತ್ತು? ಏನೂ ಇಲ್ಲ, ಸ್ವಲ್ಪ ಅವಳನ್ನ ಕರಿ, ಹೇಳ್ತೀನಿ. ಹೌದಾ, ಇರು ಕರಿತೀನಿ. ಪುಷ್ಪ, ಪುಷ್ಪ. ಏನ್ರಿ ಕರೆದಿದ್ದು? ಅಲ್ಲಿ ನೋಡು, ನೀನು ನೋಡ್ಕೊಂಡು ರಾಣಿ ಅಕ್ಕ ಬಂದೈತಿ, ಯಾಕೆ ಅಂತ ಕೇಳು. ಪುಷ್ಪ, ನೀನಾ? ನಿನಗೆ ಹೆಂಗೆ ಗೊತ್ತಾಯ್ತು ನಾನಿಲ್ಲಿ ಮದುವೆ ಆಗಿರೋದು? ಅಯ್ಯೋ ಪುಷ್ಪ, ಹೇಳಿದ್ನಲ್ಲ ನಿಮ್ಮ ಅಕ್ಕ ನಮ್ಮೂರೇ ಅಂತಾನ. ನಾನು ಹೋದ್ಸಲ ಬಂದಾಗ ಹೇಳಿದ್ನಲ್ಲ, ನೀನು ಅಲ್ಲೇ ಮರ್ತು ಬಿಟ್ಯಾ? ಓ ಹೌದಾ, ಈಗ ಯಾಕೆ ಬಂದಿರೋದು ಇಲ್ಲಿಗೆ? ಇಲ್ಲಿಗೆ ಯಾಕೆ ಕರ್ಕೊಂಬಂದ ಕೈಯುಳ್ಳ? ಏನು ಹಿಂಗೆ ಹೇಳ್ತಾ ಇದೆಯಾ ಪುಷ್ಪ? ಅಲ್ಲ, ಎಷ್ಟೋ ದಿನ ಆದ್ಮೇಲೆ ನಿಮ್ಮ ಅಕ್ಕಯ್ಯ ನಿಮ್ಮ ಮನೆ ಹತ್ರನೇ ಬಂದವಳೆ. ಅಂತ ಅವಳನ್ನ ಯಾಕೆ ಕರ್ಕೊಂಬಂದೆ ಅಂತ ಕೇಳ್ತಾ ಇದೆಯಲ್ಲ? ನೋಡಿದ ತಕ್ಷಣ ಹತ್ಕೊಂಡು ಕಣ್ಣೀರು ಹಾಕೊಂಡು ಪ್ರೀತಿಯಿಂದ ಮಾತಾಡ್ಸ್ತೀಯ ಅಂತಾನ ಅವಳು ಅಲ್ಲಿಂದ ಇಲ್ಲಿಗೆ ಬಂದಿದ್ರೆ ನೀನ್ ನೋಡಿರಿ ಯಾಕೆ ಕರ್ಕೊಂಬಂದೆ ಅಂತ ಕೇಳ್ತಾ ಇದೆಯಲ್ಲ? ಅಲ್ಲ, ನಿಮ್ಮ ಅಕ್ಕನ್ ಕಂಡ್ರೆ ಯಾಕೆ ಅಷ್ಟೊಂದು ದ್ವೇಷ? ಪಾಪ ಅವಳು ಕಣ್ಣೀರಾಗೆ ಕೈ ತೊಳಿತಾ ಇದ್ದಾಳೆ ನಿಮ್ಮನ್ನೆಲ್ಲ ಬಿಟ್ಟು ದೂರ ಇದ್ದು. ಅಂತದ್ರಾಗೆ ನೀನ್ ಹುಡಿಕೊಂಬಂದಿರೋಳನ್ನ ಪ್ರೀತಿಯಿಂದ ಮಾತಾಡ್ಸೋದ್ ಬಿಟ್ಟು ಈ ತರ ಅವಮಾನ ಮಾಡ್ತಾ ಇದೆಯಲ್ಲೇ? ನೋಡ್ರಾಣಿ ಅಕ್ಕ, ಇವಳನ್ನ ನೋಡಕ್ಕೂ ನಮ್ಗೆ ಇಷ್ಟ ಇಲ್ಲ, ನಮ್ಮ ಅಪ್ಪ ಅಮ್ಮನಿಗಾಗ್ಲಿ ನನಗಾಗ್ಲಿ. ಇವಳು ಯಾಕೆ ಕರ್ಕೊಂಬಂದ್ರಿ ಇಲ್ಲಿಗೆ? ಇಷ್ಟು ದಿನ ಕಣ್ಣಿ ಮರಿಯಾಗಿ ನೆಮ್ಮದಿಯಾಗಿದ್ವಿ ನಾವು. ಇನ್ಮೇಲೆ ನಮ್ಮ ನೆಮ್ಮದಿ ಹಾಳು ಮಾಡಕ್ ಬಂದಿದ್ದಾಳೆ ಇಲ್ಲಿಗೆ. ಯಾಕೆ ಬಂದಿದ್ದಾಳೆ ಇಲ್ಲಿಗೆ? ನಮ್ಮ ಅಪ್ಪ ಅಮ್ಮನ ಮರ್ಯಾದೆ ತೆಗೆದು ಹೋಗಿ ನನ್ನ ಮದ್ವೆನೆಲ್ಲ ಹಾಳು ಮಾಡಿ ಈಗ ಬಂದಿದ್ದಾಳೆ ಕಣ್ಣೀರ್ ಹಾಕೊಂಡು ತಂಗಿ ಅಂತಾನೆ. ಯಾವ ಮುಖ ಇಟ್ಕೊಂಡು ಬಂದಿ ಇಲ್ಲಿಗೆ? ಪುಷ್ಪ, ಏನೇ ಪುಷ್ಪ, ಇಷ್ಟು ದಿನ ಆದ್ರೂ ಅದನ್ನೆಲ್ಲ ಮರ್ತಿಲ್ವ ನೀನು? ನಾನು ನಿಮ್ಮನ್ನ ನೆನ್ಸ್ಕೊಂಡೇ ಇರೋ ದಿನನೇ ಇಲ್ಲ ಗೊತ್ತಾ? ಹೋಗೋದ್ ಬೇಡ ಅಂದ್ಕೊಂಡಿದ್ದೆ. ಆದ್ರೆ ಏನ್ ಮಾಡೋದು, ನನ್ನ ಮನಸ್ಸು ತಡಿಲಿಲ್ಲ. ರಾಣಿ ಹೇಳಿದ್ಮೇಲೆ ನೀನ್ ನೋಡ್ಬೇಕು, ನೀನ್ ಮಾತಾಡಿಸ್ಬೇಕು ಅಂತನ ರಾಣಿ ಕರ್ಕೊಂಡು ಬಂದೇ ಬಿಟ್ಟೆ. ಆದ್ರೆ ನೀನ್ ನೋಡಿದ್ರೆ ಈ ತರ ಮಾತಾಡ್ತಾ ಇದ್ಯಾ. ಯಾಕೆ? ನನ್ನ ಮೇಲಿಂದ ಕೋಪ ಇನ್ನೂ ಹೋಗಿಲ್ವಾ? ಆಗಿದ್ದಾಗೋಯ್ತು, ಎಲ್ಲ ಮರ್ತ್ಬಿಡೆ. ಅಪ್ಪ ಅಮ್ಮಗಂತೂ ನನ್ನ ಮೇಲೆ ಪ್ರೀತಿ ಇಲ್ಲ, ನಿನಗೂ ಇಲ್ವಾ? ನಿನ್ನಿಂದ ಊರಾಗೆಲ್ಲ ನಮ್ಮೂರಾಗೆ ನನಗೂ ನಮ್ಮ ಅಪ್ಪಗೂ ಅಮ್ಮಗೂ ಎಷ್ಟು ಅವಮಾನ ಆಯ್ತು ಅಂತನ ನಿನಗೇನು ಗೊತ್ತು? ನೀನೇನೋ ಯಾವನ್ನೋ ಲವ್ ಮಾಡಿ ಮದುವೆ ಆಗಿ ಓದೆ, ಮದುವೆ ಆಗಿ ಹೋಗಿದ್ದು ಸಾಲದು ಅಂತಾನ ಅವಳು ಯಾರ ಜೊತೆಗೋನ ಸೇರ್ಕೊಂಡು ಕಳ್ತನ ಮಾಡಿ ಜೈಲಿಗೆ ಬೇರೆ ಹೋದೆ. ಅದನ್ನೆಲ್ಲ ನಮ್ಮೂರಿನ ಜನಗಳು ಹೆಂಗ್ ಆಡ್ಕೊಂಬಾರು ಗೊತ್ತಾ? ಅದು ಅಲ್ದೇನೆ ನನ್ನ ಮದುವೆ ಸೆಟ್ ಆಗಿತ್ತು, ಅಂತವ್ರ ಮನೆಗೆ ಹೋಗಿ ಕಳ್ತನ ಮಾಡಿ ಸಿಗಾಕೊಂಡಿದ್ಯಾ. ಹಂಗಿದ್ಮೇಲೆ ಎಷ್ಟು ಅವಮಾನ ಆಗಿರಲ್ಲ ನಮ್ಗೆಲ್ಲನ? ಅಷ್ಟೆಲ್ಲ ಮಾಡ್ದವಳನ್ನ ನಿನ್ನ ಅದೆಂಗೆ ಕ್ಷಮಿಸಿ ಮಾತಾಡ್ಸಕ್ಕಾಗುತ್ತೆ? ಗೊತ್ತು ಕಣೆ ಪುಷ್ಪ, ನಾನು ಮಾಡಿದ ತಪ್ಪು ಅಂತ ನನಗೆ ಅರ್ಥ ಆಗಿದೆ. ತುಂಬಾ ದಿವಸದಿಂದನೇ ಅರ್ಥ ಆಯ್ತು. ಆದ್ರೆ ನೀವೇ ಅದನ್ನೇ ಮನಸ್ಸಿನಾಗ ಇಟ್ಕೊಂಡು ನಾನು ಇನ್ನೂ ದ್ವೇಷ ಮಾಡ್ತಾ ಇದ್ದೀರಾ. ನಂದು ತಪ್ಪಾಯ್ತು, ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಬೇಕು ಅಂದ್ರೆ ಅಪ್ಪ ಅಮ್ಮ ನಿನ್ನ ಕಾಲಿಗೆ ಬಿಡ್ತೀನಿ, ಎಲ್ಲರ ಕಾಲಿಗೂ ಬಿದ್ದು ನನ್ನ ತಪ್ಪಾಯ್ತು ಅಂತ ಕೇಳ್ಕೊಂತೀನಿ. ನನಗೆ ಕ್ಷಮಿಸ್ಬಿಡಿ. ಅದನ್ನೇ ಮನಸ್ಸಿನಾಗ ಇಟ್ಕೊಂಡು ನಾನು ದೂರ ಮಾಡಬೇಡ್ರಿ. ನಿಮ್ಮನ್ನೆಲ್ಲ ಬಿಟ್ಟರೆ ಬದುಕೋ ಶಕ್ತಿ ನನಗಿಲ್ಲ.
ಹೌದು ಕಣೆ ಪುಷ್ಪ, ನಿಮ್ಮ ಅಕ್ಕ ಅಂತೂ ಯಾವಾಗ್ಲೂ ನಿಮ್ದೇ ಧ್ಯಾನ. ನಮ್ಮ ಅಪ್ಪ ಅಮ್ಮ ಹೇಗಿದಾರ, ನನ್ನ ತಂಗಿ ಹೇಗಿದ್ದಾಳು, ಅವಳಿಗೆ ನೀನ್ ಮದ್ವೆ ಆಗಿರೋ ವಿಷಯನೂ ಗೊತ್ತಿಲ್ಲ. ನಾನು ಹೋಗಿ ಹೇಳಿದ್ಮೇಲೆ ಗೊತ್ತಾಗಿದ್ದು. ಹೇಳಿದ ತಕ್ಷಣ ನಾನು ಅವಳು ನೋಡ್ಬೇಕು, ಮಾತಾಡಿಸ್ಬೇಕು, ಹೆಂಗಿದ್ದಾಳೆ ಅಂತ ನೋಡ್ಬೇಕು ಅಂತನ ಕರ್ಕೊಂಡು ಅವತ್ತೇ ಬರೋಣ ಅಂತ ಹೊರಟಿದ್ಲು. ಆದ್ರೆ ನಾನು ನನಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಮುಂದಿನ ವಾರ ಹೋಗೋಣ ಅಂತ ಹೇಳಿದ್ದೆ. ಅದಕ್ಕಾಗಿ ಇಷ್ಟ ದಿನ ಕಾದ್ಲು. ಇಲ್ಲಿದ್ರೆ ಅವತ್ತೇ ಬರ್ತಾ ಇದ್ಲು. ನಾನು ಹೋಗಿ ಹೇಳಿದ್ದೆ ಸನೇನೆ. ನಿಮ್ಮ ಅಕ್ಕಯ್ಯನ ನೋಯಿಸ್ಬೇಡ, ಅವಳ ಪಾಪ ತುಂಬಾ ನೊಂದಿದ್ದಾಳೆ. ಅದೇನೋ ಹೇಳ್ತಾರಲ್ಲ, ಮಾಡಿದ ಕರ್ಮ ಬಿಡಲ್ಲ ಅಂತಾನ, ಹಂಗೆ ಆಗಿರೋದು. ಒಳ್ಳೇದ್ ಮಾಡ್ದವ್ರಿಗೆ ಒಳ್ಳೇದಾಗಲ್ಲ, ಇನ್ನ ಕೆಟ್ಟದ್ ಮಾಡ್ದವ್ರಿಗೆ ಒಳ್ಳೇದಾಗು ಅಂದ್ರೆ ಇನ್ನೆಲ್ಲಿಂದ ಒಳ್ಳೇದಾಗುತ್ತೆ? ಅದಕ್ಕೆ ಮತ್ತೆ ಜೀವನದಲ್ಲಿ ಏನೇ ಮಾಡಿದ್ರು ಯೋಚನೆ ಮಾಡಿ ಮಾಡ್ಬೇಕು ಅಂತ ಹೇಳೋದು. ನಿನ್ನಿಂದನ ನಾವೆಲ್ಲ ಎಷ್ಟು ತೊಂದರೆ ಅನ್ಭವಿಸಿವಿ, ಅದಕ್ಕೆ ನಿನಗೇನು ಪಶ್ಚಾತ್ತಾಪ ಇಲ್ಲ. ಅಯ್ಯೋ, ಅದಕ್ಕೆ ನಾನು ಪಶ್ಚಾತ್ತಾಪ ಪಟ್ಟು ಇಲ್ದೇ ಇರೋ ದಿನಾನೇ ಇಲ್ಲ ಕಣೆ ಪುಷ್ಪ. ಯಾಕೆ ಈ ತರ ಮಾತಾಡ್ತೀಯ? ನನ್ ಕ್ಷಮಿಸ್ಬಿಡಿ ಅಂತ ಕೇಳ್ದಂಗೆಲ್ಲ ಹಿಂಗೆ ನನ್ನ ಎನಿಸ್ಬೇಡ, ಸತಾಯಿಸ್ಬೇಡ, ದಯವಿಟ್ಟು ನನ್ ಕ್ಷಮಿಸ್ಬಿಡು. ಪುಷ್ಪ ಪುಷ್ಪ ಪಾಪ ನಿಮ್ಮ ಅಕ್ಕಯ್ಯ ಇಲ್ಲಿವರೆಗೂ ಬಂದು ಕಣ್ಣೀರಾಗ್ತಾ ಇದ್ದಾರೆ. ಏನೋ ಆಗಿದ್ದಾಗೋಯ್ತು, ಕ್ಷಮಿಸ್ಬಿಡು ಹೋಗ್ಲಿ. ಇಷ್ಟೊಂದು ಕಣ್ಣೀರು ಹಾಕ್ಸೋದು ಒಳ್ಳೇದಲ್ಲ. ಹಂಗಲ್ಲ ರೀ, ಇವಳು ಮಾಡಿರೋ ಇದ್ರಿಂದನ ನಮ್ಮ ಅಪ್ಪ ಅಮ್ಮ ತಲೆ ತಗ್ಸಂಗಾಯ್ತು. ನನ್ನ ಮದ್ವೆ ನಿಂತೋಯ್ತು ಗೊತ್ತಾ? ನಾನು ಮದ್ವೆ ಆಗ್ಬೇಕಾಗಿರೋ ಮನೇಲಿ ಹೋಗಿ ಇವಳು ಯಾರು ಇವ್ರ ಅಕ್ಕ ಇದ್ದಾಳಲ್ಲ ಅವಳ ಜೊತೆ ಸೇರ್ಕೊಂಡು ಕಳ್ತನ ಮಾಡಿ ಸಿಗಾಕೊಂಡಿದ್ಲು. ಇಂಥವಳನ್ನ ಹೆಂಗ್ರಿ ಕ್ಷಮಿಸಕ್ಕಾಗುತ್ತೆ ಹೇಳಿ? ಹೋಗ್ಲಿ ಬಿಡು, ನಿಮ್ಮ ಅಕ್ಕ ಕಳ್ತನ ಮಾಡಿ ಸಿಗಾಕೊಂಡು ಆ ಮದುವೆ ನಿಂತಿದ್ಕೆ ತಾನೆ ನೀನು ನನಗೆ ಸಿಕ್ಕಿದ್ದು. ಅದಕ್ಕೆ ಖುಷಿ ಪಡು, ಪರವಾಗಿಲ್ಲ. ಏನು ಮಾಡೋಕ್ಕಾಗುತ್ತೆ, ಆಗಿದ್ದಾಗೋಯ್ತು. ಕ್ಷಮಿಸ್ಬಿಡು ಪುಷ್ಪ. ಕ್ಷಮಿಸೋದ್ರಿಂದ ನೀನೇನು ಚಿಕ್ಕವಳಾಗಲ್ಲ. ಪಾಪ ಇಲ್ಲಿವರೆಗೂ ಬಂದಿದ್ದಾರೆ ನೀನು ಹುಡುಕೊಂಡು. ಹೌದು ಕಣೆ ಪುಷ್ಪ, ನಿಮ್ಮ ಅಕ್ಕಯ್ಯನ ಕ್ಷಮಿಸ್ಬಿಡು. ಅವಳ ಕಣ್ಣೀರು ನೋಡಾದ್ರೂ ನಿನಗೆ ಮನಸ್ಸು ಕರೆಕ್ಟಾ ಇಲ್ವೇನೆ? ರಾಣಿ ರಾಣಿ, ಯಾರು ಇವಳು? ಇವಳು ಪುಷ್ಪನ ಅಕ್ಕ ಶಿಲ್ಪ ಅಂತಾನ. ನಿಮಗೆ ಹೇಳಿರ್ಬೇಕಲ್ಲ ಇವ್ರ ಅಪ್ಪ ಅಮ್ಮ. ಒಬ್ಳು ಇಬ್ರು ಇದ್ದಾಳೆ, ದೊಡ್ಡವಳು ಶಿಲ್ಪ ಅಂತಾನ ಅವಳೇ ಇವಳು. ಇವಳು ಅವ್ರ ಅಪ್ಪ ಅಮ್ಮಗೆ ಹೇಳ್ದಲೇನೆ ಇಷ್ಟಪಟ್ಟು ಮದ್ವೆ ಆಗಿ ಬಂದಿದ್ದಕ್ಕೆ ಅವರು ಅಪ್ಪ ಅಮ್ಮ ಮಾತಾಡ್ಸ್ತಾ ಇರ್ಲಿಲ್ಲ. ಈಗ ತಂಗಿ ನಿಮ್ಮ ಮಗನ ಮದ್ವೆ ಆಗಿದ್ದಾಳೆ ಅಂತ ಹೇಳಿದಕ್ಕೆ ಅವಳೇ ಹುಡುಕ ಬಂದಿದ್ದಾಳೆ. ಆದ್ರೆ ನಿಮ್ ಸೊಸೆ ಮಾತ್ರ ಪಾಪ ಅವಳನ್ನ ಸರಿಯಾಗಿ ಮಾತೇ ಆಡಿಸ್ತಾ ಇಲ್ಲ. ನಾನು ಯಾಕೆ ನೋಡಕ್ ಬಂದಿದ್ಯಾ, ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳಿ ಬೈತದಾಳೆ. ಅದಕ್ಕೆ ಕಣ್ಣೀರ್ ಹಾಕೊಂಡು ಅಳ್ತಾ ಇದ್ದಾಳೆ ಕಣಕ್ಕ. ನೀನಾದ್ರೂ ಹೇಳ್ಬಾ ನಿಮ್ ಸೊಸೆಗೆ ಕ್ಷಮಿಸಕ್ಕೆ. ಅಕ್ಕ ಅಕ್ಕ, ಏನೋ ನಾನು ತಿಳಿದೆ ತಪ್ಪು ಮಾಡ್ಬಿಟ್ಟೆ. ಅವಾಗ ನನಗಷ್ಟು ಬುದ್ಧಿನೂ ಇರಲಿಲ್ಲ. ಅದನ್ನೇ ದ್ವೇಷ ಮಾಡ್ಕೊಂಡು ಇಷ್ಟು ದಿನ ನನ್ನ ಮಾತಾಡ್ಸಿ ದೂರ ಇಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮ. ಇವಳು ಈಗ ಮಾತಾಡ್ಸಕ್ಕಂತ ಬಂದ್ರೆ ನನ್ನ ಒಂಥರ ನೋಡ್ತಾ ಇದ್ದಾಳೆ. ಮಾತಾಡ್ಸ್ಬೇಡ, ನೀನು ಹೋಗು, ಹೊರಟೋಗು, ನಿನ್ ಮಕ್ಕ ನೋಡಕ್ಕೂ ಇಷ್ಟ ಇಲ್ಲ ಅಂತನ. ನೀವಾದ್ರೂ ಹೇಳಿ. ಏನೋ ಮಾಡಿರೋ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಿದೀನಿ ಇಷ್ಟು ದಿನ. ಅಯ್ಯೋ ಪಾಪ, ಹೋಗ್ಲಿ ಬಿಡಮ್ಮ, ಕಣ್ಣೀರು ಹಾಕ್ಬೇಡ. ನಾನು ಹೇಳ್ತೀನಿ ಸುಮ್ಮನಿರು ನಿನ್ನ ತಂಗಿಗೆ. ಅಳ್ಬೇಡ, ಸುಮ್ಮನಿರು. ಹೆಣ್ಮಕ್ಳು ಕಣ್ಣೀರು ಹಾಕ್ಬಾರ್ದು. ನನ್ನ ತಪ್ಪು ನಾನು ತಿದ್ಕೊಂಡು ಈಗ ಒಳ್ಳೆಯವಳಾಗಿದ್ದೀನಿ, ಬದಲಾಗಿದ್ದೀನಿ, ನನಗೆ ಕ್ಷಮಿಸಿ ಅಂತ ಕೇಳಿದ್ರು ಯಾರು ನಾನು ನಂಬ್ತಾನೆ ಇಲ್ಲ. ಪುಷ್ಪ ಏನಮ್ಮ, ಹೋದ್ರೆ ಹೋಗ್ಲಿ ಬಿಡು. ಈಗ ಆಗಿದ್ದಾಗೋಯ್ತು. ಮನೆ ಹತ್ರ ಬಂದಿರ ನಿಮ್ಮ ಅಕ್ಕ ಇನ್ನ ಕಣ್ಣೀರು ಹಾಕ್ಸ್ಕೊಂಡು ಇಲ್ಲೇ ನಿಲ್ಲಿಸ್ಕೊಂಡಿದ್ಯಲ್ಲಮ್ಮ. ಒಳಗೆ ಕರ್ಕೊಂಡೋಗಿ ಉಂಬಕ್ ಪಂಬ ಚಿಕ್ಕದ್ ಬಿಟ್ಟು. ಈಗ ಆಗೈತೆಲ್ಲ. ಈಗ ಆಗಿರೋದ್ನ ಮತ್ತೆ ಸರಿ ಮಾಡೋಕ್ಕಾಗಲ್ಲ. ಆಗಿರೋದ್ನ ಮರೆತು ಮುಂದುವರ್ಕೊಂಡು ಹೋಗದೆ ಜೀವನ. ಕ್ಷಮಿಸ್ಬಿಡು ನಿಮ್ಮ ಅಕ್ಕಯ್ಯನ, ಏನು ಮಾಡೋಕ್ಕಾಗುತ್ತೆ? ಹಂಗಲ್ಲ ಅತ್ತೆ, ನಾವೆಷ್ಟು ಅವಮಾನ ಅನುಭವಿಸಿದೀವಿ ಅಂತನ ಇವಳಿಗೆ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಎಷ್ಟು ಆಲೇನೆ ಇವಳು ಇಚ್ಛಾಗಿನ ಸತ್ತೇ ಹೋಗೋಣ ನಾವೆಲ್ಲನ, ಇರೋದೇ ಬೇಡ ಅಂತಾನ ಅಂದ್ಕೊಂಡ್ಬಿಟ್ಟಿದ್ರು. ಅಷ್ಟು ಹಿಂಸೆ ಆಗಿತ್ತು ನಮ್ಗೆಲ್ಲರಿಗೂ. ಅಂಥವಳನ್ನ ಕ್ಷಮಿಸಕ್ಕಾಗುತ್ತೆ ಹೇಳ್ರಿ? ನಮ್ಮ ಅಪ್ಪ ಅಮ್ಮ ಯಾವುದೇ ಕಾರಣಕ್ಕೂ ಒಪ್ಕೊಂಬಲ್ಲ ಇವಳನ್ನ. ಅಲ್ಲ, ಕ್ಷಮಿಸಕ್ ಆಗದೆ ಇರೋ ತಪ್ಪೇನೆ ಅವಳು ಮಾಡಿರೋದು. ಆದ್ರೆ ಹಂಗಂತ ಹೇಳಿ ಮನೆ ಹತ್ರ ಮನೆ ಬಾಗ್ಲಿಗೆ ಬಂದಿರೋಳನ್ನ ಹೊರಗೆ ಕಳ್ಸಕ್ಕಾಗುತ್ತಾ ಹೇಳು? ಅದು ತಪ್ಪಮ್ಮ. ನಿಮ್ಮ ಅಪ್ಪ ಅಮ್ಮ ಕ್ಷಮಿಸ್ತಾರೋ ಬಿಡ್ತಾರೋ ನಿನಗೆ ಹೇಳ್ತಾ ಇದೀನಿ. ಏನು ನನ್ನ ಸೊಸೆ ಅನ್ನೋ ಒಂದು ಸಲಿಗೆಯಿಂದ ನನ್ನ ಮಾತಿನ ಮೇಲೆ ಗೌರವ ಇದ್ರೆ ನಿಮ್ಮ ಅಕ್ಕನ ಕ್ಷಮಿಸಿ ಒಳಗೆ ಕರ್ಕೊಂಡು ನಡಿ. ನಿಮ್ಮ ಮಾತಿನ ಮೇಲೆ ಗೌರವ ಐತತ್ತೆ. ಆಯ್ತು ಬಿಡಿ, ನೀವು ಹೇಳ್ತಾ ಇದ್ದೀರಾ ಅಂತನ ಒಳಗೆ ಕರ್ಕೊಂಡು ಹೋಗ್ತೀನಿ. ಬರೀ ಒಳಿಕೆ. ಅಳ್ಬೇಡಮ್ಮ ಶಿಲ್ಪ, ಅಳ್ಬೇಡ, ಕಣ್ಣೀರು ಹಾಕ್ಬೇಡ, ಹೋಗು, ಒಳಕ್ಕೆ ಹೋಗು, ನಡಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಪರವಾಗಿಲ್ಲ, ನಡಿ, ಊಟ ಮಾಡ್ಕೊಂಡು ನಿಧಾನಕ್ಕೆ ನಾಳೆಗೆ ಹೋಗುವಂತೆ, ನಡಿ. ಬಾಕ ಬಾ ಒಳಿಕೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.